ಪ್ರಾಬ್ಲಮ್ ಇದೆ. ಎಲ್ಲರೂ ನಿಮ್ಮ ಆಫೀಸ್ನಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ತಗೊಂಡ್ಬಂದಿದ್ದಾರೆ, ಅನುಕೂಲ ಸ್ಟೇಷನ್. ಅದು ಅವರಿಗೆ ನಾವು ಸರ್ವಿಸ್ ಟ್ಯಾಂಕ್ ಅಂತ ನಾವು ಕ್ಲಿಯರ್ ಮಾಡ್ಬೋದು. ಬಟ್ ಇವರ ಅನುಕೂಲ ಇಂಟರ್ನಲ್ ವೈರ್ಸ್ ಆರ್ ಟೋಟಲಿ ಜಾಮ್ಡ್. ಅದಕ್ಕೆ ಪಾಪ ಅವರು ಹಿಂಗೆ ಕೇಳ್ತಾ ಇದ್ರು, ಇವರು ಬೇಬಿಯವ್ರು ಮಾಡಿದ್ರು. ನಾನು ಹೇಳಿದ್ರು ಆಗೋದಿಲ್ಲ, ಬೇಬಿಯವ್ರು ಮಾಡಿದ್ರು. ಯು ಹ್ಯಾವ್ ಟು ಪುಟ್ ಯುವರ್ ಎಕ್ಸ್ಪೆಂಡಿಚರ್ ಇನ್ ಯುವರ್ ಅಕೌಂಟ್. ಪಾಪ ಸ್ವಲ್ಪ ನೋಡಿ ಅಲ್ಲಿ ಮೇಲಿಂದ ಮೇಲೆ ಹೋಗ್ತದೆ. ಮತ್ತೊಂದು ಕೇಳಿದ್ರೆ ನೀವು ಫೋನ್ ಮಾಡಿ ಆ ಸೆಕ್ಷನ್ ಆಫೀಸರ್ ಫೋನ್ ಮಾಡಿ, ಯು ಎ ಸೆಕ್ಷನ್ ಆಫೀಸರ್ ಫೋನ್ ಮಾಡಿ ಅಂದ್ಕೊಂಡ ನನಗೆ ಉತ್ತರ ಬರ್ತದೆ. ಅದನ್ನ ಹೇಳೋದಿಲ್ಲ. ಈಗ ಯಾಕಂದ್ರೆ ಈಗ ಸೆಕ್ಷನ್ ಅಂದ್ಕೊಳ್ಳೋದ್ರಲ್ಲಿ ಸೆಕ್ಷನ್ ಆಫೀಸರ್ ಎಲ್ಲ ಯಾರಾದರೂ ಒಬ್ಬರೇ ಅಲ್ಲ ಸರ್, ಯಾರಿಗ ಅವರವರಿಗೆ ಬಿಟ್ಟು ನಮ್ಮ ಮೊನ್ನೆ ಸಿದ್ದರಾಮಯ್ಯ ಅವರು ಅಥವಾ ಕೂತ್ಕೊಂಡು 3 ದಿವಸ ಏನಾದರೂ ಸಮಸ್ಯೆ ಇದ್ರೆ ಮಾತಾಡಿ. ಅವರಿಗೆ ಮತ್ತೆ ದಿನ್ನೆಯನ್ನು ಟೋಟಲ್ ಆಗಿ ತೆಗಿತೇವೆ ಮಾತಾಡಲ್ಲ. ಮತ್ತೆ ಅದ್ರ ಬಗ್ಗೆ ನಮ್ಮ ಹ್ಯೂಮನ್ ಇದೆ, ನಮ್ಮ ಕರ್ನಾಟಕ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಮತ್ತು ಅಡ್ವರ್ಟೈಸಿಂಗ್ ಲಿಮಿಟೆಡ್ ಹಾಗೂ ಶಾಸಕರು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರವರ ಅಧ್ಯಕ್ಷತೆಯಲ್ಲಿ ಮತ್ತೆ ವಿ ಆರ್ ಹೆಲ್ಪ್ಲೆಸ್ ಪೀಪಲ್ ಅಂತ ಎಲ್ಲರಿಗೂ ಕರೆಂಟನ್ನು ಮಾತ್ರ ತಪ್ಪದೆ ನೀವು ಕೊಡಬೇಕು. ಆಯಾ ಪಂಚಾಯತ್ನವರು ಅಥವಾ ಆಯಾ ಮುನ್ಸಿಪಾಲಿಟಿ ಮೆಂಬರ್ಸ್ ಇಲ್ದಿದ್ರು ಮುನ್ಸಿಪಾಲಿಟಿ ಕೋಟಿ ಬಂದು ಟ್ಯಾಕ್ಸ್ ಹೇಳ್ತಾರೆ. ಯಾರು ಮುಖ್ಯದಲ್ಲೂ ಒಂದು ಮಾತಿಲ್ಲ ಒಂದು ಮುಖದಲ್ಲಿ ಈಗಾದರೂ ಹಾಸ್ಪಿಟಲ್ ನಾವು ಕರ್ಕೊಂಡು ಹೋಗ್ಬೇಕು. ಅಂಕೋಲಾದಲ್ಲಿ ಕಡಿಮೆ ಅಂದರೆ 24/7 2 ವೆಹಿಕಲ್ ಬೇಕಾಗ್ತದೆ. ಆದ್ದರಿಂದ 2 ವೆಹಿಕಲ್ ಒಂದು ವೆಹಿಕಲ್ ಬಗ್ಗೆ ಮತ್ತೊಂದು ವೆಹಿಕಲ್ ಅನ್ನು 6 ತಿಂಗಳ ಮಟ್ಟಿಗೆ ವಿಳಂಬವನ್ನು ಮಾಡಬೇಡಿ. ಈ ಕಷ್ಟ ಯಾವಾಗ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಕೊಟ್ಟ ಅಷ್ಟರಲ್ಲಿ ಬರುವಂತ ನೀರು ಅದೇ ಗಂಗಾವಳಿ ನೀರಾಗಿದೆ. ನಿಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಾಗ್ತದೆ. ನೀವೆಲ್ಲಿದ್ದೀರಿ? ಸಿಟಿಯಲ್ಲಿದ್ದೀರಿ. ಆದ್ದರಿಂದ ಅದಕ್ಕೆ ಪುನಃ ಮತ್ತೆ ನಾನು ಹೇಳುವುದಿಲ್ಲ. ಅದಕ್ಕೆ ಯಾವ ಥರ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆ ಪೇಪರ್ನವರು ಹೆಲ್ಪ್ ಮಾಡ್ತಾರೆ. ಮಶಾನಕ್ಕೆ ಕರೆಂಟ್ ಕೊಡ್ತೀವಿ ಅಂದರೆ ನಾವು ಕಂಬ ಕೊಡ್ತೀವಿ ಸರ್. ಹತ್ರ 3 ವರ್ಷ ಆಯ್ತು ಹೇಳುತ್ತೆ. ಇನ್ನೂ ತನಕ ಕೆಲಸ ಆಗಲಿಲ್ಲ ಸರ್. ಯಾರು ಹೇಳಿದ್ದು? ಅವಾಗ ನೀವು ಆ ಟೈಮ್ 3 ವರ್ಷದ ಹಿಂದಿನ ಇಲ್ಲ ಸರ್, ಅಂದರೆ 3 ವರ್ಷ 6, 7, 8 ವರ್ಷ ಹೆಡಿ ಬಿದ್ದರೆ ನಮಗೆ ಇಲ್ಲಿ ಕರೆಂಟ್ ಇರಲ್ಲ. ಯಾಕೆ ಕೇಳಿದ್ರೆ ಒಂದೊಂದು ಹೇಳಿದ್ರೆ ನಮ್ದು ರೈಲ್ವೆ ಸ್ಟೇಷನ್ ಹತ್ರ ಮನೆ ಅದೇ, ಅಲ್ಲಿ BR ಮತ್ತು MP ಜನ ಬಂದಿದ್ದಾರೆ ಸುತ್ತಮುತ್ತಲ. ನಾನು ಆದಷ್ಟು ಪ್ರಯತ್ನ ಮಾಡಿ ಇಬ್ಬರಿಗೂ ತರಲಿಕ್ಕೆ ನೋಡ್ತೇನೆ. ಫೌಂಡೇಶನ್ ಒಂದೇ ಕಡೆ ಬರೋದ್ರಿಂದ ಅಲ್ಲಿ ಸ್ವಲ್ಪ ಟೌನ್ ಮತ್ತೆ ನೋಡಪ್ಪ, ಈಗ ನಾನು ಮತ್ತೆ ಹಾಗೆ ಹೇಳ್ತೇನೆ. ಎಷ್ಟೋ ಸ್ಕೂಲ್ಗಳು ಬಂದಾಗಿದ್ದಾವೆ, ಸ್ಕೂಲಿನ ಪ್ರಾರಂಭದಿಂದ ಅದಕ್ಕೆ 3 ಕೋಟಿ ಸೆಕ್ಷನ್ ಆಗಿ ನಿನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕ್ಯಾಬಿನೆಟ್ ಮೀಟ್ನಲ್ಲಿ ಫೈನಲ್ ಆಗ್ತದೆ. ಮತ್ತೊಂದು ಉತ್ತರ ಹೇಳಿ ನಾವು ಪ್ರಾಮಿಸ್ ಮಾಡಿದ್ದೆ. ಇಲ್ಲಿ ಕಾರವಾರದಲ್ಲಿ ನಮಗೆ ಜಮೀನು ಸಿಕ್ಕಿಲ್ಲ ಕ್ರಿಕೆಟ್ ಗ್ರೌಂಡ್ ಮಾಡಲಿಕ್ಕೆ. ನೀವು ತಹಸೀಲ್ದಾರರು ಯಾರಾದರೂ ಹೋಗಿ ನದಿ ಭಾಗದಲ್ಲಿ ಗಡಿಮೂಲೆಯಲ್ಲಿ ಒಳ್ಳೆ ಜಾಗ ಇದ್ದರೆ ನಾನು ತಂದು ಕೊಡಿ, ಅಲ್ಲಿ ಕ್ರಿಕೆಟ್ ಗ್ರೌಂಡನ್ನು ಹಾಕುವ ಜವಾಬ್ದಾರಿ ನಾನು. ಕ್ರಿಕೆಟ್ ಗ್ರೌಂಡನ್ನು ಮಾಡಿಕೊಡೋ ಜವಾಬ್ದಾರಿ ನೀವು ನೋಡಿ. ನೀವು ಮನಸ್ಸು ತಗೋಬೇಕು. ನಾವೇ ಮಾಡ್ಬೇಕು, ನೀವು ಮುಂದೆ ಬರಬೇಕು, ನೀವು ಜಾಗ ತೋರಿಸ್ಬೇಕು. ನಾನು KCI ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್
ಅವರಿಗೆ ಕರೆಸ್ತೇನೆ, ಈ ಜಾಗ ತೋರಿಸ್ತೇನೆ, ಮತ್ತೆ ಈ ಜಾಗದಲ್ಲಿ ಕ್ರಿಕೆಟ್ ಗ್ರೌಂಡ್ ಮಾಡಿದರೆ ಮತ್ತೆ ಸರ್ಕಾರಿ ಆಫೀಸರಿಗೆ ನಾವು ನೀರನ್ನು ಸಹ ಸಿಟಿಯಿಂದ ಕ್ಯಾನ್ಸಲ್ ಮಾಡಿದರೆ ಮಾತ್ರ ಅದು ಅವರಿಗೆ ಅನುಭವ ಬರ್ತದೆ ಅಂತ ಅವತ್ತು ಹೇಳಿದ್ದೇವೆ. ತಾವು ಸಹ ಇಂಥ ಒಂದು ಪರಿಸ್ಥಿತಿಯನ್ನು ತರಬಾರದು. ತಮ್ಮ ಪ್ರಯತ್ನನೂ ಅಷ್ಟೇ ಬೇಕಾಗಿದೆ, ತಮ್ಮ ಸಹಕಾರ ಬೇಕಾಗಿದೆ. ಆದ್ರಿಂದ ಈ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ಕರೆಸಿ ಅವ್ರ ಲೆಟರ್ ಸ್ಟೇಟಸ್ ತಗೊಳ್ಳಿ, ಮತ್ತು ಎಲ್ಲೆಲ್ಲಿ ಅವರಿಗೆ ಜಾಗವನ್ನು ಕೊಡಬೇಕು ಆ ಜಾಗವನ್ನು ಬೇಕಾದ್ರೆ ಕಂಡೀಷನಲ್ ಕೊಡಿ. ತುರ್ತು ಜನರ ಒಂದು ಇದಕ್ಕಂತ ಮತ್ತೆ ಪರ್ಮಿಷನ್ ಅನ್ನ ವಿದಿನ್ ಒನ್ ಇಯರ್ ನಲ್ಲಿ ತರಲಿ ಅವರು. ಅದಕ್ಕೆ ನೀವೇ ಸಹಾಯ ಮಾಡಬೇಕಾಗ್ತದೆ. ಪ್ಯಾನ್ ಅಷ್ಟೇ ಸಮಸ್ಯೆ ನಮ್ಮ ಸಾರಿಗೆ ಎಲ್ಲರಿಗೂ ಗೊತ್ತಿದೆ, ಇದು ಡಿಸ್ಕಸ್ ಆಗ್ತಿದೆ, ಆದರೆ ಸಮಸ್ಯೆನೇ ಬಗೆಹರ್ತಿಲ್ಲ. ಅದಕ್ಕಾಗಿ ಅವ್ರ ಹತ್ರ ಮಾತಾಡಿದ್ರು, ಯಾಕಂದ್ರೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆದರೂ ಮಾಡ್ಬೋದು ಅಂತ. ಸರ್ ಈಗ ಚರ್ಚೆ ಮಾಡಿದ್ರು ನಾವು ಬರ್ತದೆ. ನಾನು ಹೇಳಿದೆ ಅದಕ್ಕೊಂದು ಅಡಿಷನಲ್ ಟಿ ಸಿ ಹಾಕ್ಲಿಕ್ಕೆ ಒಂದು ಜಾಗ ನಿಗದಿ ಮಾಡಿ ಆ ಜಾಗದ 20 ಕೆವಿನ 60 ಕೆವಿನ ಹಾಕ್ಸ್ಕೊಡ್ತೆ ಅಂತ ಹೇಳಿದ್ದೇನೆ ಸರ್. ಅದು ಕಂಪಲ್ಸರಿ ನಿಮ್ಮ ಸ್ಟೇಷನ್ ನಲ್ಲಿ ಇರಬೇಕು. ಒಂದು ಕಾಪಿಯನ್ನ ನೀವು ಮತ್ತೆ ಕೊಡ್ಬೇಕು. ನನ್ನ ಪ್ರಕಾರ ನಿಮ್ಮದು ಇದ್ರೆ ಸಾಕು ಕಾಣ್ತದೆ. ನಿಮ್ಮಲ್ಲಿ ಫೈಲ್ ಮಾಡಿಡಿ ಅಂದ್ರೆ ಆ ಫೋಟೋ ಮತ್ತೆ ಆಧಾರ್ ಕಾರ್ಡ್. ನಾಳೆ ಅಲ್ಲಿ ಏನಾದ್ರು ಅಂತದ್ದು ಏನಾದ್ರು ಅಹಿತಕರ ಘಟನೆ ನಡೆದ್ರೆ ಟಪ್ಪ ಆಧಾರ್ ಕಾರ್ಡ್ ಹಿಡಿದ ಕಂಪಲ್ಸರಿ ಮಾಡಿಸ್ತಾರೆ. ಅದೇ ತರ ನೀವೇನ್ ಮಾಡಿ, ಒಂದು ವಾರ ಆದ ನಂತರ ಅವ್ರ ಆಧಾರ್ ಕಾರ್ಡ್ ಕೇಳಿ, ಆಧಾರ್ ಕಾರ್ಡ್ ಇಲ್ಲಿ ಕೇಳಿ ಉಂಟೋ ಇಲ್ಲ ಅಂತ. ಇಲ್ಲಿದ್ರೆ ಇವರು ಗಮನಿಸ್ತಾರೆ. ಸ್ವಲ್ಪ ನಾವು ಒಂದು ಸ್ವಲ್ಪ ವಾಲಂಟಿಯರ್ ಸರ್ವಿಸ್ ಮಾಡೋದು. ಬಸ್ ಸ್ಟ್ಯಾಂಡ್ ಮುಂದಿನ ಅದು ಹೇಳಿದೆ. ನಂಬರ್ 2, ಈ ಭಾಗದಲ್ಲಿ ಎಲ್ಲೂ ಕರೆಂಟ್ ಹೋದ್ರೆ ಆಯಾ ಗ್ರಾಮದ ನಂಬರನ್ನು ಅವ್ರು ಕೊಡ್ತಾರೆ. ಯಾವ್ಯಾವ ಗ್ರಾಮದಲ್ಲಿ ಕರೆಂಟ್ ಹೋದ್ರೆ ಯಾವ ನಂಬರಿಗೆ ಫೋನ್ ಕರೆ ಮಾಡೋದಿಲ್ಲ. ನೀವೆಲ್ಲೋ ಫೋನ್ ಮಾಡಿ ಮತ್ತೆ ಎಲ್ಲೋ ಆಫೀಸರ್ಗೆ ಬೇರೆ ಒಂದು ಫೋನ್ ಮಾಡೋದು ಬೇಡ, ಅವರಾಗಿ ಕೊಡಲಿ. 3 ಕಾಲ್ ಎತ್ತಿದ್ರೆ 2 ಜನ ಅದಕ್ಕೆ ಏನು ಮಾಡಬೇಕಂತ ನಾವು ಅರ್ಥ ಆಯ್ತಲ್ಲ. 3ನೇದು, ನಮ್ಮ ಈ ಭಾಗದಲ್ಲಿ ಏನು ಪಾಪ ಒಂದು ಗುಂಟೆ ಕೆಳಗೆ ಮನೆಗಳಿದ್ದಾರೆ, ಅದೊಂದು ಲೆಕ್ಕ ಮಾಡ್ಕೊಳ್ಳಿ, ನಾನು ಸರ್ಕಾರದ ಮಟ್ಟಿಗೆ ಚರ್ಚೆ ಮಾಡ್ತೀನಿ. ನಂಬರ್ 4, REC ಅಂಡರ್ PF ಮತ್ತೆ ಇದು ಕಟ್ ಮಾಡಬೇಕು ಅವ್ರು ಹೇಳಿದ್ದಾರೆ. ಕಾರವಾರದಲ್ಲಿ ಒಂದು ಡಿಸ್ಕಷನ್ ಆಗಿತ್ತು. PF ಮತ್ತೇನು ಗ್ರ್ಯಾಚ್ಯುಟಿ ಅದನ್ನ ಯಾಕೆ ಕಟ್ ಮಾಡ್ತಾರಂತ ನಾವು ಹೇಳಿದ ಆಗುವುದಿಲ್ಲ. ಅದಕ್ಕೆ ಸಂಸ್ಥೆ ಬೇರೆ ಇದೆ, ಇಂಡಿಪೆಂಡೆಂಟ್ ಬಾಡಿ ಇದೆ. ಅದಕ್ಕೆ ನಾವು ಬರೆದು CM ಕಡೆ ಕೇಳೋದು. ಅಲ್ಲಿ ಬೇಕಾದ್ರೆ CM ಹತ್ರ ಹೋಗ್ಬೇಕಾದ್ರೆ ಬರ್ಬೋದು. ಅದಿದ್ರೆ ಮುಂದೆ 2ನೇದು 1200 ಚದರ ಮೀಟರ್ ಇದ್ರೆ ಅದಕ್ಕೆ 3 ಮಳೆಗೆ ತನಕ ಮನೆ ಕಟ್ಟಿದ್ರು ಸಹ ಅದಕ್ಕೆ ಯಾವುದೇ ಥರದ ಪರ್ಮಿಷನ್ ಬೇಡ, ಪಂಚಾಯತ್ ಅನುಮತಿನೂ ಬೇಡ. ಅದನ್ನು ನೇರವಾಗಿ ಜನರು ಎಲೆಕ್ಟ್ರಿಸಿಟಿಯನ್ನ ಪಡೆಯಬಹುದು. ಆದರೆ ಒಂದು ಪ್ರಶ್ನೆ ಏನು ಬಂದಿದೆ ಅಂತ ಹೇಳಿದ್ರೆ, 1200 ಸ್ಕ್ವೇರ್ ಫೀಟ್ ಅಂದರೆ 1 ಗುಂಟೆ ಮಾತ್ರ. ಇವತ್ತು ಸರ್ಕಾರ ನಾವೇನು ಮಾಡಿದ್ದೇವೆ, 2 ಗುಂಟೆ ಕೇಳಿದೆ ಯಾವುದೇ ಜಾಗವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೊಡುತ್ತಿಲ್ಲ. 2 ಗುಂಟೆ ಮೇಲಿದ್ರೆ ಮಾತ್ರ ನಾವು ಏನು ಮಾಡ್ತೇವೆ, ಸಬ್ ರಿಜಿಸ್ಟರ್ ಲಾಗಿನ್ನಲ್ಲಿ ಇನ್ನು ಕ್ಲಿಯರ್ ಆಗ್ತದೆ. ಅದರ ಸಲುವಾಗಿ ತಾವೊಂದು ಕೆಲಸ ಮಾಡಬೇಕು, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಂದ ಒಂದು ಬರೀಬೇಕು. ಈಗಾಗಲೇ ಹೊಸ ನೋಟಿಫಿಕೇಶನ್ ಪ್ರಕಾರ 2 ಗುಂಟೆಗಿಂತ ಮೇಲೆ ಜಾಗ ಬೇಕಾಗ್ತದೆ.
ಆದ್ರಿಂದ 2 ಗಂಟೆಯಿಂದ ಅಪ್ ಟು 5 ಗಂಟೆ. ಈಗ ನಾವು ಶ್ರೀಪಟ್ಟಣವರಿಗೆ 65 58 ಗಂಟೆಗೆ ನಾವು ಹೋಗ್ತಲ್ಲ, ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಯ್ತು, ಕ್ಯಾನ್ಸರ್ ಟ್ರೋಮಾ ಸೆಂಟರ್ ಆಯ್ತು, ಕ್ಯಾನ್ಸರ್ ಹಾಸ್ಪಿಟಲ್ ಬಂಕರ್ ಆಯ್ತು, ಟ್ರೋಮಾ ಸೆಂಟರ್ ಸಪ್ರೇಟ್ ಆಯ್ತು. ಈಗ ಪಾಪ ಮೊನ್ನೆ ಪಾಪ ಸಿದ್ದರಾಮಯ್ಯನವರು ಬಾಯಿ ಮುಗಿಸ್ಬಿಟ್ಟು ಪಾಪ ಅವರು ಬೇಜಾರಲ್ಲಿ ಹೇಳಿಬಿಟ್ರು, ನಾನು ಮಾಡ್ತೀನಪ್ಪ. ನಾನು ಹೇಳಿದ್ದೆ ಅವರಿಗೆ, ನೀವು ಮಾಡಿದ್ರೆ ನಾನು ಹೊರಟೆ ಅಂತ. ಅವ್ರು ಮಾಡಿ ಹೇಳಿದಕ್ಕೆ ಇಬ್ಬರು ಮಾಡಿದ್ರು. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಡಮ್ಮ. ಎಲ್ಲರೂ ಬರೀ ನೋಡುವ ಮತ್ತೆ ಆ ವೈದ್ಯಕೀಯ ಪರಿಸ್ಥಿತಿ ಹದಗೆಟ್ಟದ ಹಾಗೆ ನಾವು ಎಲೆಕ್ಟ್ರಿಸಿಟಿಯನ್ನು ಏನೋ ಪ್ರಾಬ್ಲಮ್ ಬಂದರೂ ಸಹ ಅದಕ್ಕೆ ಒಂದು ತಮ್ಮ ಅಸಹಾಯಕತೆಯನ್ನು ತೋರಿಸದೆ ಗ್ರೂಪ್ ಅಂತ ಟೀಮ್ ಲೀಡರ್ ಅಂತ ಹೇಳ್ಕೊಂಡು ಅದನ್ನು ನೀವು SO2 SO3 ಅವ್ರಿಗೆ ಬರ್ತದೆ, SO2 ನನಗೆ ಬರ್ತದೆ, ಆ ಥರ ಮಾಡಿದೆ ಕೂಡಿ ಅದನ್ನು ಯಾರೂ ಕ್ಷೇತ್ರದಲ್ಲಿ ತೊಂದರೆ ಆದಂಗೆ ಎಲ್ಲರಿಗೂ ತೊಂದರೆ ಆದಂಗೆ ನೋಡ್ಕೊಳ್ಬೇಕಂತ ಕೇಳ್ಕೊಳ್ತಾರೆ. ನಮ್ಮ ಸಾರ್ವಜನಿಕರ ಮೇಲೆ ಯಾಕೆ ಹಾಕ್ತಾ ಇದ್ದಾರೆ ಇದನ್ನ? ನಾವೇ ಕಟ್ಟಬೇಕು ಅವ್ರ ನೌಕರದ್ದು. ಅದನ್ನ ಇವತ್ತು ಬೆಳಗ್ಗೆ ಚರ್ಚೆ ಆಯಿತು. ಅದಕ್ಕೊಂದು ಸುತ್ತಲೇ KER ಅದು ಆಗ್ತಾ ಇದೆ. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. KER ಪ್ರಕಾರ ನಾವು ಹಣವನ್ನು ಕಟ್ಟಬೇಕಂತ ಬಂದಿದೆ. ಇದು ಕಾರವಾರ ಮಟ್ಟದಲ್ಲಿ, ಇಲ್ಲಿ ಅನುಕೂಲ ಮಟ್ಟದಲ್ಲಿ ಆಗುತ್ತೆ. ಇದನ್ನು CM ಅವರಿಗೆ ಲೆಟರ್ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ನಾವು CM ಅವರಿಗೆ ಲೆಟರ್ ಮಾಡಿದ್ದೇವೆ, ಪೇಪರ್ನಲ್ಲೂ ಹಾಕ್ತೇವೆ. ಏನಾಗಿದೆ ಗೊತ್ತಿದೆ, KER ಸಂಸ್ಥೆಯಿಂದ ಕರ್ನಾಟಕ ಕನ್ನಡ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಕರ್ನಾಟಕದಲ್ಲಿ ಯಾರೂ ಇರಲಿ ಅವರ PF ಮತ್ತೆ EPF ಅಲ್ಲ, EPF ಮತ್ತೆ ಗ್ರ್ಯಾಚ್ಯುಟಿ ಅದನ್ನ ಪ್ರತಿ ಮೀಟರ್ನಲ್ಲಿ ಡಿವೈಡ್ ಮಾಡ್ಕೊಂಡು ಹಾಕ್ಲಿಕ್ಕೆ ಹೇಳಿದ್ದಾರೆ. ಅದನ್ನೇ ಹಾಕ್ತಾ ಇದ್ದಾರೆ. ಅವ್ರು ನೋಡಿದ್ವಿ ನಾವು. ಬೆಂಗಳೂರದು ಬಿಲ್ ತಂದಿದ್ವಿ, ಆಮೇಲೆ ಮೈಸೂರದು ಬಿಲ್ ತಂದಿದ್ವಿ, ಎಲ್ಲರೂ ಬಂದಿದೆ. ಅದನ್ನ ಒಂದು ದಿವಸ ನಿಮ್ಗೆಲ್ರಿಗೂ ಸ್ಟ್ರೈಕ್ ಮಾಡೋ ಉಮೇದಿದ್ರೆ ಒಂದು ಒಳ್ಳೆಯ ಅನುಭವ ಮಾಡ್ಬೋದು ತಾವು. ಇದು ನಮ್ಮ ಪರಿಸ್ಥಿತಿ ಏನಾಗಿದೆ, 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನೆ
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.